ಆಯಿತು, ನೀವೇನೋ ಈಗ ಭಗವಂತನ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟರಿ. ಆ ಭಗವಂತನನ್ನು ನಮಗೂ ತಿಳ್ಕೊಳ್ಬೇಕು ಅಂತ ಈಗ ಆಸೆ ಆಗಿದೆ ನೀವು ಹೇಳೋದು ನೋಡಿದರೆ. ಹೇಗೆ ತಿಳ್ಕೊಳ್ಬೇಕು ಅನ್ನೋ ವಿಧಾನ, ಮೆಥಡಾಲಜಿ. ಈಗ ಭಗವಂತನ ತಿಳ್ಕೋಬೇಕು ಅಂತ ಆಸೆ ಹುಟ್ಟಿಸಿಬಿಟ್ರಿ ನೀವು. ತಿಳ್ಕೊಳ್ಳೋದು ಹೇಗೆ? ಅದು ಕೆಲವರು ಮೊನ್ನೆ ಯಾರು ಕೇಳಿದ್ರು ನನ್ನ ಹತ್ರ, ಬೆಳಗಿನ ಸಂಜೆ ಹೋಮ ಹವನ ಮಾಡಿದರೆ, ಪೂಜೆ ಮಾಡಿದರೆ ದೇವರು ಮೆಚ್ಚು. ರಘುಗಣಹಿತ ತಪಸ್ಸಾನಯಾತಿ. ನೀನು ಬೆಳಗಿನ ಸಂಜೆ ತಪಸ್ಸಲ್ಲ ತಿಪ್ಪಲಾಗ ಹಾಕಿದ್ರೆ ಸಿಗೋದು ನನಗೆ. ರಘುಗಣಹಿತ ತಪಸ್ಸಾನಯಾತಿ. ತಪಸ್ಸಿನಿಂದ ನಿನ್ನ ಹತ್ರ ಬರೋಲ್ಲ, ಅದು ನೀನು ಅದನ್ನು ಪಡೆಯಲಾರೆ. ತಪಸ್ಸು ಅಂದರೆ ಏನು ಅಂದರೆ ಕೃಚ್ಛಚಾಂದ್ರಾಯಣಾದಿಗಳು, ಬ್ರಹ್ಮಚರ್ಯಾದಿಕಂ ತಪಃ. ಈ ಜನ್ಮದಲ್ಲಿ ನಾನು ಮದುವೆ ಮಾಡಿಕೊಳ್ಳೋದು ಬ್ರಹ್ಮಚಾರ್ಯ. ನೀನು ಬ್ರಹ್ಮಚಾರಿ ಆಗಿದ್ದು ಕೂಡಲೇ ದೇವರು ಕಂಗಾಲಾಗೋ ನನಗೋಸ್ಕರ ಮದುವೆ ಮಾಡಿಕೊಳ್ಳಿಲ್ಲ, ಕಾಣಿಸ್ಕೋಬೇಕು ಅಂತ ಬರೋಲ್ಲ. ನಿನ್ನ ಬ್ರಹ್ಮಚರ್ಯಕ್ಕೆ ಬೆದರಿ ದೇವರು ಕಾಣಿಸಿಕೊಳ್ಳೋದಿಲ್ಲ. ಅಂದರೆ ಅರ್ಥಾತ್ ಮನಸ್ಸಿನ ಸ್ಥಿತಿ ಮತ್ತು ಭಗವಂತನಿಗೆ ಸಂಬಂಧ ಹೊರತು ನಿನ್ನ ಹೊರಗಿನ ವೇಷಗಳಲ್ಲ. ನೀನು ಬ್ರಹ್ಮಚಾರಿಯಾಗಿ ದೇವರನ್ನು ಕಾಣದೇ ಇರ್ಬೋದು, ಗೃಹಸ್ಥನಾಗಿ ದೇವರನ್ನು ಕಾಣಬೇಕು. ಈ ಹೊರಗಿನ ಉಪಾಧಿಗಳು ಯಾವುದೂ ದೇವರನ್ನು ಬೆದರಿಸಲಿಕ್ಕೆ ಉಪಯೋಗ. ತಪಸ್ಸ ಉಪವಾಸ ಮಾಡ್ತೇನೆ ನಾನು, ಪ್ರತಿ ಏಕಾದಶಿ ಉಪವಾಸ ಮಾಡ್ತೇನೆ. ಅದು ಎಲ್ಲಿ ತನಕ ಅಂದರೆ ಸರಿ ಇರಲಿ ತಪ್ಪಿರಲಿ, ನಮ್ಮ ಮಠದ ಪಂಚಾಂಗದ ಪ್ರಕಾರವೇ ಮಾಡ್ತೇನೆ. ಅದು ನಿಜವಾಗಿ ಏಕಾದಶಿ ಮರು ದಿವಸ ಇರ್ತಾರೆ, ನಮ್ಮ ಮಠದ ಪಂಚಾಂಗ ಮುಂಚಿನ ದಿವಸ ಇದೆ. ಅವತ್ತೇ ಇಷ್ಟು ನಾನು ಮಠಕ್ಕೆ ಗುರುಪೀಠಕ್ಕೆ ಒಬ್ಬೆಯಾಗಿದ್ದು ನನಗೆ ದೇವರು ಕಾಣಿಸೋದಿಲ್ಲ ಅಂದರೆ, ಅಲ್ಲ ಗುರುಗಳಿಗೆ ಕಾಣಿಸೋಲ್ಲ, ಗುರುಪೀಠಕ್ಕೆ ಒಬ್ಬೆ ನಿಮ್ಗೆ ಯಾಕೆ ಕಾಣಿಸ್ತಾರೆ? ನಿಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ. ರಘುಗಣ ಏತತ್ ತಪಸ್ಸಾ ನಯಾತಿ. ನೀನು ಮಾಡಿದ ತಪಸ್ಸಿಗೆ ದೇವರು ಒಲಿದು ಏನೋ ತಪಸ್ಸು ಗಣಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಿಬಿಡ್ತೇನೆ, ದೇವರು ಒಲಿಯೋದಿಲ್ಲ. ಮತ್ತೆ ನ ವಿದ್ಯೆಯ, ಕೆಲವು ಕಡೆ ಪಾಠ ನಚ ಇಜ್ಜೆಯ ಅಂತ. ನ ವಿದ್ಯೆಯ, ನಿನ್ನ ಪಾಂಡಿತ್ಯ, ನಿನ್ನ ಸ್ಕಾಲರ್ಶಿಪ್ಪು, ಇಷ್ಟು ಓದಿದ್ದೇನೆ ಅಷ್ಟು ಓದಿದ್ದೇನೆ, ಯಾವ ನಿನ್ನ ವಿದ್ಯೆಗೂ ದೇವರು ಮರುಳಾಗಿ ನಿನಗೆ ಕಾಣಿಸಿಕೊಳ್ಳುವುದಿಲ್ಲ. ನಾಯಮಾತ್ಮ ಪ್ರವಚನೇ ಲಭ್ಯ ನಮೇಧಯ ನ ಬಹುನಾಶ್ರಿತೇನ. ಇದು ಕಠೋಪನಿಷತ್ತು. ಭಗವಂತನನ್ನ ಪ್ರವಚನದಿಂದ, ಬುದ್ಧಿಶಕ್ತಿಯಿಂದ, ಶಾಸ್ತ್ರ ಶ್ರವಣದಿಂದ, ಪಾಂಡಿತ್ಯದಿಂದ ಭಗವಂತನನ್ನು ಪಡೆಯುವುದು ಸಾಧ್ಯ ಇಲ್ಲ. ಅದನ್ನು ವಿದ್ಯೆಯ, ನಿನ್ನ ಯಾವ ವಿದ್ಯೆಗೂ ದೇವರಿಗೆ ಗಾಬರಿ ಆಗೋಲ್ಲ. ಆಮೇಲೆ ನಿರ್ವಸನಾಗ್ರಹತ್ವ, ನಾನು ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟುಬಿಟ್ಟು ಕಾಡಿಗೆ ತಪಸ್ಸಿ ಹೋಗಿದ್ದೇನೆ, ದೇವರು ಕಾಣೋದಿಲ್ಲ ಅಂದರೆ ನಿನಗೆ ಊರಿನಲ್ಲಿ ಕಾಣಲಿಲ್ಲ ಅಂತ ಕಾಡಿಗೆ ಹೋಗಿ ಅಲ್ವಾ, ಕಾಡಿನಲ್ಲಿ ಕಾಣಿಸೋದು. ಸುಮ್ಮನೆ ಮನೆ ಬಿಟ್ಟು ಕಾಡಿಗೆ ಹೋದದ್ದು ಅಷ್ಟೇ ಬಂತು. ಗೃಹಾತ್ ನಿರ್ವಸನಾತ್ವ, ಮನೆ ಬಿಟ್ಟು ಓಡಿ ಹೋದ ಕೂಡಲೇ ದೇವರು ಹೆದರಿ ಬರೋಲ್ಲ. ಇದು ಯಾವುದಕ್ಕೂ ದೇವರು ಮರಳಾಗೋಲ್ಲ. ನೀನು ಯಾವುದೇ ಈ ಹೊರಗಿನ ಎಕ್ಸ್ಟರ್ನಲ್ ಕ್ರಿಯೆಗಳು, ನಾನು ಕಾಡಿಗೆ ಹೋಗಿಬಿಟ್ಟೆ, ಎಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟುಬಿಟ್ಟೆ. ಕಾಡಿಗೆ ಹೋಗಿ ಏನು ಮಾಡಿದ್ರು, ನಾನು ಕಾಡಿಗೆ ಬಂದುಬಿಟ್ಟೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದುಬಿಟ್ಟೆ, ಪಾಪ ಹೆಂಡತಿ ಮಕ್ಕಳು ಏನು ಮಾಡ್ತಾ ಇದ್ದಾರೋ ಇಷ್ಟೇ ಎಲ್ಲ ಮಾಡಿದ್ದಾರೆ ಕೂತ್ಕೊಂಡು, ದೇವರು ಯಾಕೆ ಬರ್ತಾನೆ? ಅಲ್ಲಿ ಕೂತ್ಕೊಂಡು ಹೆಂಡತಿ ಮಕ್ಕಳನ್ನೇ ಚಿಂತನೆ ಮಾಡಿದ್ವಿ. ಇಲ್ಲೇ ಆದರೂ ಮನೆಗೆ ಓದಿದ್ದು ಇದ್ದಾರಲ್ಲ ಮನೆಯಲ್ಲಿ, ಅಲ್ಲಿ ಅದೇ ಚಿಂತೆ. ಆದ್ದರಿಂದ ನಮ್ಮ ಹೂಗಡೆ ಇದ್ರೆ ತಪಸಾನ ಯಾಕೆ ನವಿದ್ಯೆಯ ನಿರ್ವಸನಾದ ಗೃಹಾತ್ವ, ಮನೆ ಬಿಟ್ಟು ಓಡಿ ಹೋದ ಕೂಡಲೇ ದೇವರು ಬರೋಲ್ಲ. ಮತ್ತೆ ನ ಛಂದಸ, ಅರೆ ನಾನು ಘನ ಅಂತ ಓದಿದ್ದೇನೆ, ವೇದನ ಶೀರ್ಷಾಸನ ಮಾಡಿ ಹೇಳಬಲ್ಲೆ. ಮುಂದೆ ಅಗ್ನಿ ಇಳೆ ಇಳೆ ಅಗ್ನಿ ಅಗ್ನಿ ಇಳೆ ಇಳೆ ಪುರೋಹಿತಂ ಪುರೋಹಿತಂ ಇಳೆ ಅಗ್ನಿ, ಮುಂದೆ ಬೇಕಾದ್ರೆ ಮುಂದೆ ಘನ ಅಂತ ವೇದ ಓದಿದ್ದೇನೆ ಅಷ್ಟೇ. ನಿನ್ನ ವಯಸ್ಸು ಹಾಲು, ನಿನ್ನ ಆಯುಸ್ಸು ಹಾಲು ಪಡೆದು ಬಂತು ಬಾಯಿಪಾಠ ಕಲಿಯಲಿಕ್ಕೆ, ದೇವರು ಬರೋಲ್ಲ. ವೇದ ಬಾಯಪಾಠ ಮಾಡಿದ್ರಿಂದ, ವೇದವಾದ ಅರ್ಥನಾದ್ದರಿಂದ ದೇವರು ಬರೋಲ್ಲ. ನ ಛಂದಸ, ಛಂದಸ ಅನ್ನೋ ಶಬ್ದವೇ ಅರ್ಥಪೂರ್ಣ. ಛಂದಸ್ಸು ಅಂದರೆ ಛಾದಯಂತಿ, ಭಗವಂತನನ್ನು ಮುಚ್ಚಿಟ್ಟ ಕರಡಿಕೆಗಳು. ಇವನು ಕರಡಿಕೆಯೇ ಮಂಗಳಾರತಿ ಮಾಡಿದ್ರು, ಒಳಗೆ ಮುಚ್ಚಾರ ತೆಗಿಲೇ ಇಲ್ಲ. ಇಲ್ಲಿ ಬಹಳ ಮನೆಗಳಲ್ಲಿ ನೋಡಿದ್ದೇನೆ ನಾನು, ಅವನು ಒಳ್ಳೆ ಕೃಷ್ಣಾಜನ ಪೆಟ್ಟಿಗೆ ಹಾಕಿ ಕಟ್ಟಿ ಹಾಕಿಬಿಡ್ತಾರೆ, ಅದಕ್ಕೆ ಮಂಗಳಾರತಿ ನೀತಿ ತೆಗೆಯುವುದೇ ಅಲ್ಲ, ಎಲ್ಲಿ ದೇವ್ರು ಕಾಣಿಬಿಡ್ತಾನೆ ಅಂತ ಹೇಳಿ ಎಲ್ಲ ತುಂಬ ಮನೆಗಳಲ್ಲಿ ನೋಡಿದ್ರೆ ನಾವು. ಇಷ್ಟು ಪೆದ್ದುತನ ನಮ್ಮದು ಅಂದರೆ ಆ ಪೆಟ್ಟಿಗೆ ಓಪನೆ ಮಾಡೋದಿಲ್ಲ, ಪೆಟ್ಟಿಗೆಗೆ ಮಂಗಳಾರತಿ. ಇದು ಛಂದಸ ಅಂತ. ಮುಚ್ಚಳಕ್ಕೆ ಮಂಗಳಾರತಿ ಮಾಡುವವರು, ವೇದದ ಮುಚ್ಚಳಕ್ಕೆ. ಅಂದರೆ ಆ ಶ್ಲೋಕ ಅನ್ನೋದು ಒಂದು ಕರಡಿಕೆ, ಅದು ಒಡೆದ್ರೆ ಭಗವಂತ ಕಾಣೋದು, ಒಡೆಯೋದೇ ಇಲ್ಲ, ಬರೇ ಬಾಯ್ಪಾಠ. ನ ಛಂದಸ ನೋತ ಜಲಾಗ್ನಿ ಸೂರ್ಯೈಹಿ. ನೋಡಿ, ನಾವು ನಿತ್ಯ ಜಪ ಮಾಡಿ 10 ಜಪಕ್ಕೆ ಒಂದೊಂದು ತರ್ಪಣ, ಗಂಗಾಗಿ ತೀರ್ಥ ಸ್ನಾನ, ಜಲ ಏನು ಗಂಗೆಯಲ್ಲಿ ಸ್ನಾನ ಮಾಡಿದೆವು, ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದೆವು, ತರ್ಪಣ ಕೊಟ್ಟೆವು, ಇನ್ನೂ ಬರೋಲ್ಲ. ನಿನ್ನ ತರ್ಪಣಕ್ಕೆ, ನಿನ್ನ ಗಂಗಾಗಿ ತೀರ್ಥ ಸ್ನಾನಗಳಿಗೆ ಮರಳಾಗಿ ಭಗವಂತ ಬರೋಲ್ಲ. ಬೇಡ ಅಗ್ನಿ, ಅದಕ್ಕೆ ಹಿಂದೆ ವಿದ್ಯೆ ಅಂತ ಹೇಳಿದಾನೆ. ಇಜ್ಜೆಯ ಅಗ್ನಿಯಲ್ಲಿ ಬೆಳಗಿನ ಬಂದದಕ್ಕೆ ಹೋಮ, ವಿವಿಧ ಬಗೆ ಬಗೆಯ ಹೋಮ ಯಜ್ಞ ಯಾಗಗಳನ್ನು
ವೇದದಲ್ಲಿ ಹೇಳಿದ್ದನ್ಬೋದು ಅದನ್ನೆಲ್ಲ ಮಾಡ್ತೇನೆ. ನಿನ್ನ ಯಾವ ಹೋಮಕ್ಕೂ ದೇವರು ಮರಳಾಗೋಲ್ಲ. ಇದನ್ನೇ ಭಾಗವತದಲ್ಲಿ ಹೇಳಿದ್ದು. ನಿನ್ನೆ ಹೇಳಿದ ಅಗ್ನಿ ಮುಗ್ಧಾ ಧೂಮತಾಂತಾ ಸ್ವಂ ಲೋಕಂ ನ ವಿದಂತಿದೆ. ಬೆಳಗಿನ ಸಂಜೆ ತನಕ ಅಗ್ನಿಯ ಮುಂದೆ ಕೂತ್ಕೊಂಡು ಅಗ್ನಿ ಸ್ವಾಹ ಅಗ್ನಿ ಇದನ್ನವ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನವ, ವಾಯುವೆ ಸ್ವಾಹ ವಾಯುವಿದನ್ನವ, ಪ್ರಜಾಪತಿ ಸ್ವಾಹ ಪ್ರಜಾಪತಿ ಹೇಳಿದ್ದೆ ಮಂತ್ರ. ಆ ಹುತಿ ಕೊಟ್ಟದ್ದೇ ಹೊಳೆದರು. ಅಗ್ನಿ ಮುಗ್ಧಾ. ಈ ಮಂದಿ ಬೆಂಕಿಗೆ ಮರಳಾದವರು. ಯಾಕಂದ್ರೆ ಬೆಂಕಿ ಮುಂದೆ ಬರುವವರು ಹುಚ್ಚು. ಆ ಬೆಂಕಿಗೆ ಮರಳಾದವರು. ಧೂಮತಾಂತ ಹೊಗೆ ತಿಂದು ಸಾಯುವವರು. ಏನು ಉಪಯೋಗಿಲ್ಲ. ಬೆಂಕಿ ಮುಂದೆ ಕೂತು ಹೊಗೆ ತಿಂದದ್ದೇ ಬಂದು. ಯಾಕೆಂದ್ರೆ ಸ್ವಂ ಲೋಕ ನಾವಿದು ಆ ಅಗ್ನಿಯ ಒಳಗಿರ್ತಕ್ಕಂಥ ಅಂತರ್ಯಾಮಿಯಾದ ಭಗವಂತನ ಎಚ್ಚರ ಇಲ್ಲದೆ ನೀವು ಅದನ್ನೇ ಸ್ವಾಹ ಅಂತ ಹಾಕಿ ಏನು ಹಾಕಿದರೆ ಅಂತರ್ಯಾಮಿಯ ಭಗವಂತನ ಎಚ್ಚರ ಇಲ್ಲದೆ ಮಾಡಿದ ಎಲ್ಲ ಕರ್ಮ ಕಾಂಡಗಳು ಕೂಡ ನೀರಿನಲ್ಲಿ ಹೋಮ. ಅದು ಜಲದಲ್ಲಿ ಉಪಯೋಗ ಇಲ್ಲ, ತೀರ್ಥ ಸ್ನಾನ ಉಪಯೋಗ ಇಲ್ಲ, ಅಗ್ನಿಯಲ್ಲಿ ಮಾಡಿದ ಹೋಮ ಉಪಯೋಗ ಇಲ್ಲ. ಅದು ನೋಡಿ ಎಲ್ಲಿ ತನಕ ಅಂದರೆ ಯಜುರ್ವೇದದಲ್ಲಿ ಬಹಳ ತಮಾಷೆ. ಯಜ್ಞಶಾಲೆ ಮಾಡಬೇಕು ಅಂತ. ಯಜ್ಞಶಾಲೆ ಹಿಂದೆ ಚಪ್ಪರ ಹಾಕಿ ಈ ಮಡ್ಲಿನ ತಟ್ಟಿ ಎಲ್ಲ ಹಾಕಿ ಸೋಗೆದ್ದು ತಟ್ಟಿ ಎಲ್ಲ ಹಾಕಿ ಯಜ್ಞಶಾಲೆ ಮಾಡ್ತಿದ್ರು. ಆಗ ತಮಾಷೆ ವೇದಕಾರರು ದಿಕ್ಷತೀಕಾಶಾನ್ ಕರೋತಿ. ಆ ಯಜ್ಞಶಾಲೆಗೆ ಮೇಲಿನಿಂದ ಎಲ್ಲ ದಿಕ್ಕುಗಳಲ್ಲಿ ವೆಂಟಿಲೇಷನ್ ಇಟ್ಟುಬಿಡಿದ್ರು. ಅತೀಕಾಶ ಅಂದರೆ ವೆಂಟಿಲೇಷನ್, ಹೊಗೆ ಹೋಗ್ಲಿಕ್ಕೆ. ಯಾಕೆಂದ್ರೆ ಹೊಗೆ ತಿಂದದ್ದೇ ಆಗಬಾರ್ದಲ್ಲ ಕಡೆಗೆ. ಹೋಮ ಮಾಡಿದ್ರು ಹೊಗೆ ತಿಂದರು, ಒಂದು ದಿವಸ ಹೊಗೆ ತಿಂದು ಸತ್ರು ಅಂತ ಆಗಬಾರದು. ಅದಕ್ಕೆ ದಿಕ್ಷತೀಕಾಶಾನ್ ಕರೋತಿ. ಸುತ್ತ ಯಜ್ಞಶಾಲೆಯ ಸುತ್ತ ವೆಂಟಿಲೇಷನ್ ಮಾಡಿಪ್ಪ. ಯಾಕೆಂದ್ರೆ ಕೋಹಿ ವೇದ ಯಜ್ಞ ಮುಷ್ಪನ್ ಲೋಕೆ ಅಸ್ತಿವಾನವೇತಿ. ಒಂದು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೇನೋ ಯಾರಿಗೂ ಗೊತ್ತು. ಅದಕ್ಕೆ ಇದು ಹೊಗೆ ತಿನ್ನೋದು ಬೇಡ, ವೆಂಟಿಲೇಷನ್ ಮಾಡಿಕೊಳ್ಳಿ. ಅಂದರೆ ಅಷ್ಟು ಸುಲಭ ಅಲ್ಲ. ಏನೋ ಹೋಮ ಮಾಡಿಬಿಟ್ಟ ಸ್ವರ್ಗಕ್ಕೆ ಹೋಗ್ತೇನೆ ಪರಮಿಸ್ಬೇಡ. ಸ್ವರ್ಗಕ್ಕೆ ಹೋಗೋದೇ ಸುಲಭ ಅಲ್ಲ, ಭಗವಂತನನ್ನು ಕಾಣೋದು ಸುಲಭ. ಇದು ಯಾವುದಕ್ಕೂ ಭಗವಂತ ಒಲಿಯೋದಿಲ್ಲ. ಕೊನೆ ಸೂರ್ಯೈಹಿ. ಸೂರ್ಯಮಂಡಲದಲ್ಲಿ ನಾವು ಗಾಯತ್ರಿ ಜಪ ದಿನಾಲು 108 ಮಾಡ್ತೇವೆ, 1008 ಮಾಡ್ತೇವೆ. ನಮ್ಮ ಹುಡುಗ ಒಬ್ಬ ಇದ್ದ ಉಡುಪಿಯಲ್ಲಿ, ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್. ಒಂದು ದಿವಸ ಬಂದು ನನಗೆ ಅಪ್ಸೆಟ್ ಆಗಿಬಿಡ್ತೇನೆ. ನಾನು ಗಾಯತ್ರಿ ಜಪ ಮಾಡ್ತೇನೆ. ನನ್ನ ಹೇಳೋದು ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್, ನಾನು ಗಾಯತ್ರಿ ಜಪ ಮಾಡ್ತೇನೆ. ಆದರೂ ಯಾಕೋ ಇವತ್ತು ತುಂಬ ನಾನು ಅಪ್ಸೆಟ್ ಆಗ್ತೇನೆ. ದಿನದಿಂದ ದಿನಕ್ಕೆ ನಾನು ಮೆಂಟಲಿ ಅಪ್ಸೆಟ್ ಆಗ್ತಾ ಇದ್ದೇನೆ. ಏನು ಮಾಡೋದು ಅಂತ ಹುಚ್ಚನಾಗಿ ಆಗ್ತಾ ಇದೆ. ಏನು ಮಾಡೋದು? ನಾನು ಹೇಳಿದೆ, ನೀನು ಗಾಯತ್ರಿ ಜಪ ಎಷ್ಟು ಮಾಡಿದೆ ದಿವಸಕ್ಕೆ? 1000 ಮಾಡಿದೆ. ದಯವಿಟ್ಟು ಬಿಟ್ಟು ಬಿಡು ಮಾಡೋದು. ಯಾಕೆಂದರೆ ಗಾಯತ್ರಿ 10,000 ಒಂದು ದಿವಸಕ್ಕೆ ಮಾಡುವಂಥ ಅದನ್ನು ಆ ಎನರ್ಜಿಯನ್ನು ತಡ್ಕೊಳ್ಳೋ ಶಕ್ತಿ ಈ ದೇಹಕ್ಕಿಲ್ಲ. ನೀನು 10,000 ಗಾಯತ್ರಿ ಮಾಡಿದ್ರೆ ಖಂಡಿತ ಹುಚ್ಚು ಹಿಡಿತೇನೆ. ನನಗೆ ಮ್ಯಾಕ್ಸಿಮಮ್ ಎಷ್ಟು ಮಾಡಬಹುದು? ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿವೆಯೋ ಆ ನಾಡಿಗಳ ಸಂಖ್ಯೆಯಲ್ಲಿ ಗಾಯತ್ರಿ ಮಾಡಬಹುದು. ಆದ್ದರಿಂದ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ 1,000 ಒಂದು ಹೊತ್ತಿಗೆ, 3 ಹೊತ್ತಿಗೆ 3,000 ಅಂದರೆ 1,000 ಅಂದರೆ 24,000 ಅಕ್ಷರ ಆಯಿತು. 3 ಹೊತ್ತಿಗೆ 3,000 72,000 ವರ್ಷ ಆಯಿತು. 72,000 ನಾಡಿಗಳಿಗೆ ಹೊಂದಿಕೆ ಆಗುತ್ತೆ. ಅದಕ್ಕಿಂತ ಹೆಚ್ಚು ಮಾಡಿದರೆ ಅದು ನೀವೀಗ ಬಲ್ಬು ಭಾರಿ ಪ್ರಕಾಶ, ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಪ್ರಕಾಶ ಜಾಸ್ತಿ ಆಗೋಲ್ಲ, ಬಲ್ಬು ಬರ್ನ್ ಆಗುತ್ತೆ. ಹಾಗೆ ನೀನು 10,000 ಗಾಯತ್ರಿ ಮಾಡಿದ್ರೆ ನಿನ್ನ ದೇಹ ಬರ್ನ್ ಆಗುತ್ತೆ, ನಿನ್ನ ಎನರ್ಜಿ ಜಾಸ್ತಿ ಆಗೋದಲ್ಲ, ನೀನು ಕೆಟ್ಟ ಹೋಗ್ತೀಯ. ಅಲ್ಲ, ಯಾವತ್ತೂ 3,000ಕ್ಕಿಂತ ಹೆಚ್ಚು ಒಂದು ದಿವಸಕ್ಕೆ. ಅದನ್ನ ಸೂರ್ಯನ ಗಾಯತ್ರಿ ಮಾಡಿ ಹುಚ್ಚು ಹಿಡಿಬೋದು ಹೊರತು ಭಗವಂತನ ಸಾಕ್ಷಾತ್ಕಾರ ಆಗೋಲ್ಲ. ಅದಕ್ಕೊಂದು ಅದರ ಮರ್ಮ ಗೊತ್ತಿರಬೇಕು. ನಮ್ಮಲ್ಲಿ ಒಬ್ಬರಿದ್ದರು ಅಧ್ಯಾಪಕರು, ಒಳ್ಳೆ ವೇದಾಂತ ಓದಿದವರು. ಅವರು ಹಾಗೆ ಗಾಯತ್ರಿ ಅಲ್ಲ, ಅವರು ನಾರಾಯಣ ಅಷ್ಟಾಕ್ಷರ ಒಂದು ದಿವಸಕ್ಕೆ 9,000 ಮ್ಯಾಕ್ಸಿಮಮ್ ಮಾಡೋದು. ಅದಕ್ಕಿಂತ ಹೆಚ್ಚು ಮಾಡಬಾರ್ದು. 9,8 72,000 ಆಗುತ್ತೆ. ಅದನ್ನೇ ಗಾಯತ್ರಿಯ ತ್ರಿಗುಣಂ ವಿಷ್ಣು ಧ್ಯಾಯನ ಅಂತ ಗಾಯತ್ರಿಗಿಂತ 3 ಪಟ್ಟು ಮಾಡಬಹುದು ಅಂತ ಹೇಳ್ತಾರೆ. ಯಾಕಂದರೆ ಗಾಯತ್ರಿ 24 ಅಕ್ಷರ 8 ಹೋಗಿ 24. ಗಾಯತ್ರಿ ಎಷ್ಟು ಮಾಡಿದ್ರೆ ಅದಕ್ಕಿಂತ 3 ಪಟ್ಟು ಮಾಡೋದು, ಅದಕ್ಕಿಂತ ಹೆಚ್ಚು ಮಾಡೋದು. ಅವರು ಬೆಳಗಾಕ 3:30 ಗಂಟೆ ರಾತ್ರಿ ಎದ್ದು ಸರೋವರ ಅವ್ರ ಮನೆ ತೋಟದಲ್ಲಿ ಅವ್ರ ಕೆರೆ ಇದ್ದು ಅದು ಸ್ನಾನ ಮಾಡಿ 20,000 25,000 ನೀವು ಅಷ್ಟಾಕ್ಷರ ಜಪ ಮಾಡೋದು. ಸರಿ, ಅದು ರಾತ್ರಿ ಮತ್ತೆ 11 ಗಂಟೆ 12 ರಾತ್ರಿ ಅವ್ರು ಸ್ಕೂಲ್ ಮೇಷ್ಟ್ರು, ಅವ್ರು ಕನ್ನಡ ಪಂಡಿತರು.
ಏನಾಯಿತು ಗೊತ್ತಂತ, ಶಾಲೆ ಹೋದರೆ ಮಕ್ಕಳನ್ನು ಪಡೆದು ಸಿಟ್ಟು, ಮಕ್ಕಳು ಚಚ್ಚಿ ಬಿಡಬೇಕು ಅಂತ ಯಾಕೆಂತ ಗೊತ್ತಿಲ್ಲ ಅವರಿಗೆ. ಮಕ್ಕಳನ್ನು ನೋಡಿದ್ರೆ ಸಿಟ್ಟು, ಮನೆ ಬಂದರೆ ಹೆಂಡತಿ ಮಕ್ಕಳನ್ನು ನೋಡಿದ್ರೆ ಸಿಟ್ಟು. ಕಡೆಗೆ ಅವ್ರ ಹೆಂಡತಿ ಪಾಪ ಹಾಸಿಗೆ ಹಾಕಿಟ್ರೆ ಇದು ನಡೆದ ಕತೆ ತೆಗೆದು ಬಿಸಾಡಿ ನೆಲದಲ್ಲಿ ಮಾಡ್ಕೊಡ್ತಿದ್ರು. ಒಂದು ದಿವಸ ನನ್ನ ಹತ್ರ ಹೇಳಿದ್ರು, ಹೀಗಾಗತ್ತೆ, ನಾನು 30,000 ಅಷ್ಟಾಕ್ಷರ ಮಾಡ್ತೇನೆ ಆದರೂ ಹೀಗಾಗತ್ತೆ. ಅದು ಹಾಗೆ ಅದರಿಂದ ಆಗತ್ತೆ. 30,000 ಅಷ್ಟಾಕ್ಷರ ಮಾಡ್ತೇನೆ ಆದರೂ ನನಗೆ ಹುಚ್ಚಿರ ಆಗ್ತಾ ಇದೆ. ನಾನು ಒಂದು ಅವ್ರಿಗೇನು ಹೇಳಲಿಲ್ಲ, ಯಾಕೆಂದರೆ ಅವ್ರಿಗೆ ಅಷ್ಟಾಕ್ಷರ ಜಪ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಒಂದು ಋಷಿಕೇಶದಲ್ಲಿ ಇರ್ತಾರಲ್ಲ ಶಿವಾನಂದ ಅವರನ್ನು ಹೇಳಿದ್ದು ನಿಮಗೆ, ಅವರಿಗೆ ಕೇಳ್ರಿ, ಯಾಕಂದ್ರೆ ನಾನು ಹೇಳಿ ಅವ್ರಿಗೇನು ಅವರಿಗೆ ನಂಬಿಕೆ ಹುಟ್ಟದೇ ಇರೋದು ಮತ್ತೊಂದು ಬೇಡ, ನೀವು ಅವರನ್ನೇ ಕೇಳಿ ಅಂತ. ತಮಾಷೆ ಏನು ಅಂದರೆ ಅವ್ರಿಗೆ ಅಲ್ಲಿಂದ ಪತ್ರ ಬಂತು, ನಾಟ್ ಮೋರ್ ದ್ಯಾನ್ 3,000 ಎಟ್ ಎ ಡೇ. ಆಮೇಲೆ ರೈಟ್ ಆಯ್ತು. ಆಮೇಲೆ ಮಕ್ಕಳನ್ನು ನೋಡಿದ್ರು ಆಯಿತು, ಹೆಂಡತಿ ಮಕ್ಕಳು ಸಿಟ್ಟು ಎಲ್ಲ ಹಿಡಿದು. ಅಂದರೆ ಯಾವುದನ್ನೇ ನಮ್ಮ ದೇಹದ ಕೆಪಾಸಿಟಿಗೆ ಮೀರಿ ನಾವು ಆ ಮಂತ್ರಗಳನ್ನು ಜಪ ಮಾಡಿದರೆ ಸಿದ್ಧಿ ಆಗುವಲ್ಲ. ನಿಮಗೆ ಗೊತ್ತಿರ್ಬೋದು, ಬಹಳ ಪ್ರಸಿದ್ಧ ಬಹಳ ಖ್ಯಾತ ಸಾಹಿತಿಗಳು, ದೊಡ್ಡ ಸಾಧಕರು ದೇವರು ನರಸಿಂಹಶಾಸ್ತ್ರಿಗಳು. ಅವರು ಗಾಯತ್ರಿ ಸಾಧನೆ ಮಾಡ್ತಿದ್ದ ಕೊನೆಗೆ ಮೆಂಟಲಿ ಆಫ್ ಆಗಿ ಅವರ ಆಸ್ಪತ್ರೆ, ಬೌದ್ಧಿಕವಾಗಿ ದೊಡ್ಡ ಕುಚಿಡಿತ, ದೊಡ್ಡ ಸಾಧಕ, ದೊಡ್ಡ ವಿದ್ವಾಂಸ, ಪ್ರಸಿದ್ಧ ನಾವೆಲಿಸ್ಟ್, ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ. ಅವರ ಕಾದಂಬರಿ ಇವತ್ತಿಗೂ ಕೂಡ ರೋಚಕವಾಗಿರ್ತಕ್ಕಂಥದ್ದು. ಅದರ ಕೊನೆಗೆ ಅವರಿಗೆ ಬುದ್ಧಿಭ್ರಂಶ ಆಯಿತು. ಕಾರಣ ಏನುದಾಯಿತು, ಯಾವುದನ್ನು ಕೂಡ ಈಗ ಇದಾಗೆ ಡಾಕ್ಟ್ರು ಔಷಧಿ ಕೊಡ್ತಾರೆ, ಅದರಲ್ಲಿ ಕಚ್ಚಿ ಹಾಕಿ ಮೂರು ಹೊತ್ತಿಗೆ 3 ಡೋಸ್ ಅಂತ. ಅದು 3 ಹೊತ್ತಿಗೆ ಒಮ್ಮೆಗೆ ತಗೊಂಡು ಬೇಗ ಗುಣ ಅಂತ 3 ತಗೊಂಡ್ರೆ ಆಸ್ಪತ್ರೆ ಹೋಗ್ತದೆ. ಅದನ್ನು ಯಾವುದೇ ಓವರ್ ಡೋಸ್ ಆಗಬಾರ್ದು, ಒಳ್ಳೆಯದು. ಅದು ಗೊತ್ತಿಲ್ಲದೆ ಬರೀ ಸೂರ್ಯೋಪಾಸನೆ ನಾನು ಬೆಳಗ್ಗೆ ಸಂಜೆ ಗಾಯತ್ರಿ ಮಾಡ್ತೇನೆ, ಇದು ಯಾವುದರಿಂದಲೂ ಭಗವಂತ ಸಿಗೋಲ್ಲ. ಯಾವಾಗ ಇದು ಎಲ್ಲರಿಂದಲೂ ಭಗವಂತ ಸಿಗ್ತಾನೆ, ಅದ್ರಿಗೆ ಯಾವುದರಿಂದಲೂ ಸಿಗೋಲ್ಲ. ಯಾವಾಗ ವಿನಾ ಮಹತ್ಪಾದ ಶಿರೋಭಿಷೇಕ ರಜೋಭಿಷೇಕಂ, ದೊಡ್ಡವರ ಪಾದಧೂಳಿ ನಿನ್ನ ತಲೆಗೆ ಬೀಳೋ ತನಕ ಇದು ಎಲ್ಲವೂ ವ್ಯರ್ಥ, ಯಾವುದನ್ನು ಏನೂ ಸಾಧನೆ ಆಗೋದಿಲ್ಲ. ದೊಡ್ಡವರ ಪಾದಧೂಳಿಯನ್ನು ಯಾವಾಗ ನೀನು ಹೊತ್ತೆಯೋ ಅವು ಇದು ಎದರಿಂದ ತಪಸ್ಸಿನಿಂದ ಆಗತ್ತೆ, ಯಜ್ಞದಿಂದ ಆಗತ್ತೆ, ಛಂದಸ್ಸಿನಿಂದ, ಎಲ್ಲದರಿಂದ ಭಗವಂತ ಸಿಗ್ತಾನೆ. ಯಾವಾಗ ಅಂದರೆ ಭಗವಂತನನ್ನು ಬಲ್ಲವರ ಅನುಗ್ರಹ ಬೇಕು. ಅಜ್ಞಾನಿಗಳು ನಿನ್ನ ತಲೆ ಮೇಲೆ ಕಾಲಿಟ್ಟರೆ ಪಾದ ರಜೋ ಅಭಿಷೇಕ. ಜ್ಞಾನಿಗಳ ಅನುಗ್ರಹ ಅಂತಲ್ಲ, ಜ್ಞಾನಿಗಳ ಪಾದದ ಧೂಳಿಯ ಅಭಿಷೇಕ ನಿನ್ನ ತಲೆಗೆ ಆದಾಗ ಇದೆಲ್ಲವೂ ಭಗವಂತನ ಕಡೆ ತರುವ. ಅಲ್ಲಿ ತನಕ ನೀವು ಏನು ಮಾಡಿದ್ರು ಭಗವಂತ ಸಿಗ ಅಂತ ಜ್ಞಾನಿಗಳ ಮಹತ್ವ. ಯಾಕೆಂದರೆ ಕೃಷ್ಣ ಗೀತೆ ಹೇಳಿ, ಜ್ಞಾನಿದು ಆತ್ಮಯೋ ಮೈಮತ. ಜ್ಞಾನಿಗಳು ಅಂದರೆ ನನ್ನ ಖಾಸ ವಸ್ತು, ನಾನೇ ಜ್ಞಾನಿಗಳು ಅನ್ನೋಷ್ಟು ನನಗೆ ಪ್ರಿಯ ಅಂತ ಕೃಷ್ಣ ಹೇಳಿದ್ದಾರೆ. ಅಂಥ ಜ್ಞಾನಿಗಳ ಸೇವೆ ಮಾಡದೆ ನೇರ ನಾನು ತಪಸ್ಸು ಮಾಡಿಬಿಡ್ತೇನೆ, ಯಜ್ಞಯಾಗ ಮಾಡಿಬಿಡ್ತೇನೆ, ದೇವರು ಒಲಿಯೋಲ್ಲ ಅಂತ ಇಷ್ಟು ಮಾತಿನ ಜೊತೆಗೆ ಇವತ್ತಿನ ಜಡಭರತೋಪಾಖ್ಯಾನವನ್ನು ಮುಗಿಯೋಲ್ಲ. ಜಡಭರತ ಅಂದರೆ ಅವನು ಹಿಡ್ಕೊಂಡ್ಬಿಟ್ರೆ ಪಕ್ಕ ಬಿಡೋಲ್ಲ, ಇನ್ನು ಅವನ ಸ್ವಲ್ಪ ಕಾಟ ಇದೆ. ಆದರೆ ಬಹಳ ಆನಂದಕರವಾದ ಕಾಟ. ಜಡಭರತನ ಕಾಟ ಅಂದರೆ ಖುಷಿ ಕೊಡುವ ಕಾಟ. ಅದು ಇನ್ನೂ ಮತ್ತೆ ಅವನ ಮುಂದೆ ಏನು ಹೇಳ್ತಾನೆ ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಜಡಭರತ ಚಿಂತನೆಯನ್ನು ನಿಲ್ಲಿಸೋಣ. ನಮಗೆಲ್ಲ ಅಭಿನಂದನೆಗಳು.